ಹೋಗ್ಬಿಟ್ಟ ಅಜಿತ ಹೋಗ್ಬಿಟ್ಟ. ದರ್ಶನ್ ಫ್ಯಾನ್ಸ್ ಕೈಗೆ ಸಿಕ್ಕಾಕೊಂಡು ಹೋಗ್ಬಿಟ್ಟ ಅಜಿತ ಹೋಗ್ಬಿಟ್ಟ. ಹಾಗಾಗಿ ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ಸುದ್ದಿ ತುಂಬ ದೊಡ್ಡದಾಗೇ ಹರಡ್ಕೊಂಡಿದೆ. ಅದೇನು ಅಂತಂದರೆ ನಮ್ಮ ದರ್ಶನ್ ಫ್ಯಾನ್ಸ್ ಅವರ ಕ್ಲೋಸ್ ಫ್ರೆಂಡ್ ಆದಂಥ ಅಜಿತ್ ಅವರು ಎಣ್ಣೆ ಏಟಲ್ಲಿ ತೇಲಾಡಿಕೊಂಡು ತೂರಾಡಿಕೊಂಡು ಅಂದರೆ ತಿರುಗಾಡ್ತಿರೋವಂಥ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಒಂದು ಅಂದರೆ ಹವಾ ಎಬ್ಬಿಸ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ನಿನ್ನೆ ರಾತ್ರಿ ಇದು ರಿಲೀಸ್ ಆದಂಥ ವಿಡಿಯೋ. ಬೆಳಗ್ಗೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸ್ವಲ್ಪ ಸೌಂಡ್ ಮಾಡ್ತಾ ಇದೆ. ಮೇ ಬಿ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ಬೋದು. ಅದರಲ್ಲೂ ದರ್ಶನ್ ಫ್ಯಾನ್ಸ್ಗಳಿಗಂತೂ ಸಿಕ್ಬಿಟ್ಟಿದೆ. ಆಲ್ರೆಡಿ ಅವರು 3 ತಿಂಗಳಿಂದ ಕೆಟ್ಟ ಸುದ್ದಿಗಳನ್ನ ಕೇಳಿ 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 ಸಾಕಾಗೋಗ್ಬಿಟ್ಟಿತ್ತು. ಅದರಲ್ಲೂ ಅವರು ದರ್ಶನ್ ಅವರು ಈ ಕೊಲೆಯ ವಿಚಾರದಲ್ಲಿ ಏನು ಅರೆಸ್ಟ್ ಆಗಿದ್ದಾರೆ, ಅದಕ್ಕಿಂತ ಟೆನ್ಷನ್ ಏನು ಅಂತಂದರೆ ಈ ನ್ಯೂಸ್ಗಳು ನನ್ನ ಮಕ್ಕಳದು ಕಾಟ ಜಾಸ್ತಿ ಆಗಿಬಿಟ್ಟಿತ್ತು ಅವ್ರಿಗೆ. ಅದರಲ್ಲೂ ಮುಖ್ಯವಾಗಿ ಈ ಅಜಿತ್ಂದು ಇನ್ನೊಬ್ಬ ಇದಾನಲ್ಲ, ಅವನು ಜಯಪ್ರಕಾಶ್ ಶೆಟ್ಟಿ, ಇವರಿಬ್ಬರದು ನನ್ನ ಮಕ್ಕಳದು ಹೆವಿ ಕಾಟ ಆಗೋಗ್ಬಿಟ್ಟಿತ್ತು. ಇವಾಗ ಒಂದು ಸಿಗಾಕೊಂಡ್ಬಿಟ್ಟಿದೆ ನೋಡಿ ಅವ್ರಿಗೆ. ಅಜಿತ್ ಅಣ್ಣನ ಒಂದು ವಿಡಿಯೋ ಸಿಗಾಕೊಂಡ್ಬಿಟ್ಟಿದೆ. ಇದು ರಿಲೀಸ್ ಮಾಡಿದಂಥದ್ದು ಭಾಸ್ಕರ್ ಪ್ರಸಾದ್ ಅಂತ. TV14 ಅವ್ರನ್ನ ಅಂದರೆ ನ್ಯೂಸ್ ಒಂದು ಸುದ್ದಿ ವಾಹಿನಿ ಯೂಟ್ಯೂಬಲ್ಲಿ ಮಾತ್ರ ಇದೆ ಇದು. ಅವರು ಅದನ್ನು ನಡೆಸ್ಕೊಡ್ತಾರೆ. ಆಮೇಲೆ ಅವರು ಸಾಮಾಜಿಕ ಹೋರಾಟಗಾರರು ಕೂಡ ಹೌದು. ಅದನ್ನು ಟ್ರಸ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ನೋಡೋದಾದರೆ ಅಣ್ಣ ಫುಲ್ ತೇಲಾಡ್ತಾವನೆ. ಒಂದು ಕಾರ್ ಇದೆ, ಯಾವುದೋ ಟೊಯೋಟಾ ಇನೋವಾ ಬ್ಲ್ಯಾಕ್ ಕಲರ್ದು. ಇದು ನಡೆದಿರೋವಂಥದ್ದು ಯಾವುದೋ ಗಿಲ್ಲೀಸ್ ಪಬ್ ಆ್ಯಂಡ್ ರೆಸ್ಟೋರೆಂಟಿಂದ BEL ಸರ್ಕಲ್ ಗಂಟ ಹೋಗೋ ದಾರಿನಲ್ಲಿ ಇದಾಗಿದೆ. ಓಕೆ, ತಪ್ಪು ಅಂದರೆ ಕುಡಿಯೋದು ಅದು ಮಾಡೋದು ತಪ್ಪಲ್ಲ. ಬಟ್ ಇಲ್ಲಿ ರೋಡಲ್ಲಿ ಬಂದುಬಿಟ್ಟು ಅದನ್ನ ಡ್ರಿಂಕ್ ಆ್ಯಂಡ್ ಡ್ರೈವ್, ಅವನ್ನೇ ಡ್ರೈವ್ ಮಾಡ್ಕೊಂಡು ಕೂಡ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ತುಂಬ ಒಂದು ಅಫೆನ್ಸಿವ್ ಆಗುತ್ತೆ, ಕುಡಿದು ಡ್ರೈವ್ ಮಾಡೋವಂಥದ್ದು. ಆ್ಯಂಡ್ ಅದರಲ್ಲಿ ಯಾವುದೋ ಒಂದು ಹೆಣ್ಮಗಳು ಕೂಡ ಇದ್ದಾಳೆ, ಜೊತೆಗೆ ಇನ್ನೊಬ್ರು ಯಾರೋ ಫ್ರೆಂಡ್ಸ್ ಬರ್ತಾರೆ. ಫಸ್ಟು ಅಣ್ಣ ಎಲ್ಲೋ ಗಾಡಿ ಸೈಡಿಗೆ ಹಾಕ್ಬಿಟ್ಟವನೇ, ಆಯ್ತಾ ಇಲ್ಲ. ಅದಾಗಿದ್ದಾದಮೇಲೆ ಅಲ್ಲಿ ಸೈಡಿಗೆ ಹಾಕಿದ್ದಾದಮೇಲೆ ಅಲ್ಲಿ ಮತ್ತೆ ಯಾರೋ ಒಂದಿಬ್ಬರು ಅವ್ರ ಫ್ರೆಂಡ್ಸ್ ಯಾರೋ ಬರ್ತಾರಂತ ಅನಿಸುತ್ತೆ. ಅವರು ಇವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗೋ ಟೈಮಲ್ಲಿ ಈ ಯಾರೋ ಒಂದು ಇಬ್ಬರು ಕಾರಲ್ಲಿ ಕೂತ್ಕೊಂಡು ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಬೇಜಾರು ಅನ್ನೋದಕ್ಕಿಂತ ಅಂದರೆ ಇಂಥ ಒಬ್ಬ ಒಂದು ಸ್ಥಾನದಲ್ಲಿರೋವಂಥವ್ರು ಆ ಥರ ಮಾಡೋವಂಥದ್ದು ಎಷ್ಟು ಸರಿ ಅಂತ ಇದು ಮಾಡುತ್ತೆ. ಆಮೇಲೆ ಇವರು ಇಲ್ಲೆಲ್ಲ ಉಪದೇಶ ಹೇಳ್ತಾರಲ್ಲ ನ್ಯೂಸಲ್ಲಿ ಕೂತ್ಕೊಂಡು, ಇವರೇ ಈ ಥರ ರೋಡಲ್ಲೆಲ್ಲ ಈ ಥರ ಮಾಡಿದ್ರೆ ಇನ್ನು ಹೆಂಗೆ ಸಾಮಾನ್ಯ ಜನರ ಕತೆ ಏನು ಅನ್ನೋದೊಂದು ದರ್ಶನ್ ಅಭಿಮಾನಿಗಳ ಪ್ರಶ್ನೆ. ಆ್ಯಂಡ್ ದರ್ಶನ್ ಅಭಿಮಾನಿಗಳು ಇದ್ರ ಬಗ್ಗೆ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರೋಲಿಂಗು, ಉಜ್ಜಿಂಗು ಇದೆಲ್ಲ ಇರುತ್ತೆ ಇವತ್ತು ಬೆಳಗ್ಗೆಯಿಂದ. ನಡೆಯುತ್ತೆ. ಆಮೇಲೆ ಸುಮಾರು ಜನ ಹೇಳ್ಬೋದು ಇದು ಫೇಕ್ ವಿಡಿಯೋ ಅಂತ. ನನಗೂ ಸ್ಟಾರ್ಟಿಂಗಲ್ಲಿ ಹಂಗೆ ಅನಿಸಿತ್ತು. ಅದು ನೋಡ್ಬೇಕು ಏನಂತ. ಯಾಕಂದರೆ ಬೆಂಗಳೂರು ಸಿಟಿ ಪೊಲೀಸವ್ರು ಇದನ್ನ ಕ್ಲಾರಿಫೈ ಮಾಡಬೇಕು. ಯಾಕಂದ್ರೆ ನನಗೊಂದು 2-3 ಫ್ರೇಮ್ ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ. ಫೇಕ್ ಇದ್ದರೂ ಇರ್ಬೋದೇನೋ ಅಂತ. ಬಟ್ ದರ್ಶನ್ ಅಭಿಮಾನಿಗಳಿಗಂತೂ ಅವ್ರಿಗೆ ಕ್ಯಾರೇ ಇಲ್ಲ, ಹೆಂಗಾದ್ರೂ ಆಗಲಿ ಹಾಕ್ಕೊಂಡು ರುಬ್ತಾ ಇರೋಣ ಅಂತ. ಯಾಕಂತಂದರೆ ಸುದ್ದಿ ವಾಹಿನಿಗಳು ನಿಮ್ಗೆ ಗೊತ್ತಿದೆ, ಏನೋ ಒಂದು ಸುದ್ದಿ ಬಂತು ಅಂತಂದರೆ ಅದನ್ನು ಅವರು ಕೂಡ ವೆರಿಫೈ ಮಾಡೋದಿಲ್ಲ. ಅಂಥ ಟೈಮಲ್ಲಿ ಇವರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಬೆಂಗಳೂರು ಸಿಟಿ ಪೊಲೀಸ್ ಅವ್ರಿಗೆ ಆಲ್ರೆಡಿ ಟ್ಯಾಗ್ ಮಾಡಿದ್ದಾರೆ ಟ್ವಿಟರಲ್ಲೆಲ್ಲನೂ. ಬಟ್ ಅದನ್ನು ಯಾವ ರೀತಿಯಲ್ಲಿ ಬೆಂಗಳೂರು ಸಿಟಿ ಪೊಲೀಸವರು ಅಂದರೆ ಅವ್ರಿಗೆ ಲೊಕೇಶನ್ ಬೇಕು, ಎಕ್ಸಾಕ್ಟ್ ಲೊಕೇಶನ್ ಸಿಕ್ಕರೆ ಅಲ್ಲಿರುವಂಥ ಕ್ಯಾಮ್ರಾಗಳಲ್ಲಿ CCTV ಇದರಲ್ಲೆಲ್ಲನೂ ಚೆಕ್ ಮಾಡಿ ಅದನ್ನು ಟ್ರ್ಯಾಕ್ ಮಾಡ್ಬೋದು ಅವರು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ನನಗೂ ಕೆಲವು ಟೈಮಲ್ಲಿ ನೋಡ್ತಾ ಇದ್ರೆ ಅದು ಫೇಕ್ ಅಂತ ಅನಿಸುತ್ತೆ. ಅಂದರೆ ಅಜಿತ್ ಅವ್ರದ್ದು ಮುಖನ ಎಲ್ಲೋ ಎಡಿಟ್ ಮಾಡಿ ಡಿಫೇಕ್ ಮಾಡಿ ಹಾಕಿದ್ದಾರೆ ಅಂತ ಕೂಡ ಅನ್ನಿಸ್ತಾ ಇದೆ. ಬಟ್ ಒಂದು ಕಡೆಯಿಂದ ನೋಡಿದ್ರೆ ಈ ಕಡೆಗೆ ಭಾಸ್ಕರ್ ಪ್ರಸಾದ್, ಅವ್ರ ಹತ್ರ ಇನ್ನೂ ಸುಮಾರು ವಿಡಿಯೋಗಳಿದ್ದಾವೆ. ಆ್ಯಂಡ್ ಪಬ್ಬಲ್ಲಿ ಏನೇನಾಗಿದೆ ಘಟನೆಗಳು ಅದ್ರ ಬಗ್ಗೆ ವಿಡಿಯೋಸ್ ಇದ್ದಾವೆ. ಅದನ್ನೆಲ್ಲ ತೋರ್ಸೋಕ್ಕೆ ಹೋಗಲ್ಲ ನಾನು. ಅದೆಲ್ಲ ತೋರಿಸಿದ್ರೆ ಇನ್ನೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಎಟ್ ಪ್ರೆಸೆಂಟ್ ಆ ವಿಡಿಯೋ ಪ್ರಕಾರ ನೋಡೋಕೆ ಹೋದರೆ ಅಲ್ಲಿ ಅಜಿತ ಅನ್ನೋದೊಂದು 80 to 90% ಕನ್ಫರ್ಮ್ ಅಂತ ಹೇಳ್ತೀನಿ. ಬಟ್ 10% ನಂಗೆ ಡೌಟ್ ಇದೆ. ಖಂಡಿತವಾಗ್ಲೂ ಕೆಲವೊಂದು ಫ್ರೇಮ್ಗಳು ನೋಡ್ತಾ ಇದ್ದರೆ ಅಜಿತ ಅಲ್ಲ ಅನ್ನೋ ಒಂದು ಡೌಟ್ ಇದೆ. ಆ್ಯಂಡ್ ಅಲ್ಲಿ ಹುಡುಗಿ ಹೆಣ್ಮಗಳದೊಂದು ಇದನ್ನು ಬ್ಲರ್ ಮಾಡಿದ್ದಾರೆ. ಬಟ್ ಆದರೂ ಒಂದು ಫ್ರೇಮಲ್ಲಿ ಅವ್ರದ್ದು ಕೂಡ ಒಂದು ಮುಖ ಕಾಣಿಸುತ್ತೆ. ಅದು ಒಂದು ಆಮೇಲೆ ಅವರು ಸುಮಾರು ಜನ ಮಾತಾಡ್ತಿರೋವಂಥದ್ದು ಅವ್ರದ್ದು ಹೆಂಡತಿ ಇರ್ಬೋದು ಅಂತ. ಬಟ್ ಗೊತ್ತಿಲ್ಲ ನನಗೆ, ಅವರಲ್ಲ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಎರಡು ಮ್ಯಾಚ್ ಮಾಡಿ ನೋಡಿದೆ ನಾನು. ಮೇ ಬಿ ಅವ್ರ ಹೆಂಡತಿ ಅಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಅದರಲ್ಲ ಮೊದಲು ಹೇಳ್ದಂಗೆ ಅಜಿತನೂ ಇಲ್ಲದೇ ಇರ್ಬೋದು, ಅಜಿತ್ ಅವರು ಇಲ್ಲದೇ ಇರ್ಬೋದು. ಬಟ್ ಸದ್ಯಕ್ಕಂತೂ ದರ್ಶನ್ ಫ್ಯಾನ್ಸಿಗೆ ಕೈ ಸಿಕ್ಕರೆ ಅವ್ರು ಯಾವುದೋ ಒಂದು ಸಿಗಲಿ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಹಾಕ್ಕೊಂಡು ಇವತ್ತು ಚಚ್ಚಿ ಕೆಡವ್ಬಿಡ್ತಾರೆ ಅಷ್ಟೇ. ಮಲಗಿಸ್ಬಿಡ್ತಾರೆ ಅಂತ ಹೇಳ್ಬೋದು. ಗೊತ್ತಿಲ್ಲ ಏನಾಗುತ್ತೋ ಅಂತ. ಆ್ಯಂಡ್ ಇದನ್ನು ಸುದ್ದಿವಾಹಿನಿಗಳು ಪ್ರಸಾರ ಮಾಡ್ತಾವ ಗೊತ್ತಿಲ್ಲ ನನಗೆ. ಯಾಕಂತಂದರೆ ಓಕೆ, ಅವ್ರು ಕುಡಿಯೋದು ಅದು ಮಾಡೋದು ತಪ್ಪಲ್ಲ. ಬಟ್ ರೋಡಲ್ಲಿ ಈ ಥರದ್ದು ತೇಲಾಡುವಂಥದ್ದು ತೂರಾಡುವಂಥದ್ದು ತಪ್ಪು. ಆ್ಯಂಡ್ ಡ್ರೈವ್ ಮಾಡೋದು ಅದು ಮುಖ್ಯ ದೊಡ್ಡ ಅಫೆನ್ಸ್ ಅದು. ಆ ಥರದ್ದಂತೂ ಮಾಡೋಂಗಿಲ್ಲ. ಅದೆಲ್ಲ ಆಗಿದೆ ಅಂತ ಸುದ್ದಿ ಇದೆ. ಅದನ್ನು ಯಾವ ರೀತಿಯಲ್ಲಿ ಪೊಲೀಸರು ತನಿಖೆ ಮಾಡಿ ಫಸ್ಟು ಈ ವಿಡಿಯೋ ಫೇಕಾ ರಿಯಲ್ಲ ಅನ್ನೋದೊಂದು ಕ್ಲಾರಿಟಿ ಕೊಟ್ಬಿಟ್ರೆ
ಮುಗಿದೋಗುತ್ತೆ ಕತೆ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಿ ಅಷ್ಟೇ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ತಿಳಿಸ್ತೀನಿ. ಅಲ್ಲಿಗಂಟ